ನಮ್ಮ ಕಮಿಟ್ಮೆಂಟ್ಗಳು ಸುಮಾರು ಇರ್ತವೆ, ಫ್ಯೂಚರಲ್ಲಿ ಏನೋ ಆಸೆ ಕಂಡಿರ್ತವೆ. ಬಟ್ ಹಳ್ಳಿಯಲ್ಲಿ ಬೇಗ ಈಡೇರ್ಸೋಕ್ಕಾಗಲ್ಲ. ಲೈಫ್ ಇರೋದೇ 50 ವರ್ಷ, ಆಲ್ರೆಡಿ 30 ಕ್ರಾಸ್ ಆಗಿದೆ. ಇನ್ನು 10 ವರ್ಷದಲ್ಲಿ ಹಳ್ಳಿಲಿ ಏನು ಸಾಧಿಸೋಕ್ಕಾಗಲ್ಲ. ಇಲ್ಲಿ 5 ವರ್ಷ ಮೇಂಟೈನ್ ಮಾಡೋದು, ಹಳ್ಳಿಲಿ 20 ವರ್ಷ ಮೇಂಟೈನ್ ಮಾಡೋದು ಸೇಮ್ ಆಗುತ್ತೆ ಅರ್ನಿಂಗ್ಸ್. ಜಾಸ್ತಿ ಲಾಭದಿಂದ ಉಳಿತಾಯ ಇಲ್ಲ, ಜಾಸ್ತಿ ಲಾಭ ತೊಗೋಬಾರ್ದು. ಒಂದೇ ರೂಪಾಯಿ ಲಾಭ ತೊಗೋಬೇಕು, ಅದು ತಿಂಗಳಿಗೆ 100 ರೂಪಾಯಿ ಕೊಡುತ್ತೆ. ನಾನು ಇವತ್ತು ಒಂದು 100 ರೂಪಾಯಿ ತೊಗೋಬೇಕಂದ್ರೆ ತಿಂಗಳಿಗೆ -1 ರೂಪಾಯಿ ಉಳಿತದು. ಓಹೋ, -1 ರೂಪಾಯಿ ಆಗುತ್ತೆ. -1 ರೂಪಾಯಿ ಆಗುತ್ತೆ. ಇವತ್ತು ನಾವು ಲಾಭನೇ 1 ರೂಪಾಯಿ ತೊಗೋಬೇಕು, ತಿಂಗಳ ಎಂಡಿಗೆ 100 ರೂಪಾಯಿ ಪ್ಲಸ್ ಆಗುತ್ತೆ. ಬೀದಿ ಬದಿ ವ್ಯಾಪಾರಸ್ಥ ಅಂತ ರೋಡ್ ಮ್ಯಾಗ ವ್ಯಾಪಾರ ಮಾಡೋರ್ಗೆ 5 ಲಕ್ಷ ಮಟ್ಟ ಗೌರ್ಮೆಂಟ್ ಕೊಡೋ ರೂಲ್ಸ್ ಐತಿ. 1 ರೂಪಾಯಿ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಬರೀ ನಾವು ಮಾಡೋ ನಡವಳಿಕೆಯಿಂದ ನಾವು ಕರೆಕ್ಟ್ ನಡೆದ್ರಿಂದ ಕಾರ್ಪೊರೇಷನ್ದವ್ರು ಒಂದು ಇದನ್ನು ಕೊಡ್ತಾರೆ, ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಕ್ಲಿಯರ್ ಸರ್ಟಿಫಿಕೇಟ್ ಅವರು ತೋರಿಸಿದ್ರೆ ಕಾರ್ಪೊರೇಷನ್ ಅವ್ರು ಅದನ್ನು ಹಾಕಿ ಕೊಡ್ತಾರೆ. ನೀವು ಲೋನ್ ಸಿಗ್ತೈತೆ ತೋರಿ, ಅದು ನಾವು ನಡ್ಕೋದ್ರಾಗತ್ತೆ. ಗೋರ್ಮೆಂಟಿಂದ ನಮ್ಗೆ ಸಬ್ಸಿಡಿ ಸಿಗ್ತೈತಿ. ಇದು ನಾ ಸಾಲ ಮನ್ನಾ ಕಟ್ಟೋದು ತಲೆ ಇಟ್ಕೊಂಡು ತೊಗೊಂಡಿರ್ತಾರೆ. ಸಾಲ ತೊಗೋಬೇಕಾದ್ರೆ ರೈತರು ಹಿಡಿದು ಹೇಳ್ತಾರೆ, ನಿಮ್ಗೆ ರೈತರ ಸಲಕ್ಕೆ ಒಂದೆಳೆ ನಾಳೆ ಸಾಲ ಮನ್ನಾ ಆಕತಿ, ಬೆಳೆ ಹಾನಿ ಸಿಗಂಗಿಲ್ಲ, ನುಕ್ಸಾನ್ ಆಕತಿ, ನಾಳೆ ನಮ್ಗೆ ಸಾಲ ಮನ್ನಾ ಆಕತ್ತಂತ ಸಾಲ ತೊಗೊಂಡಿರ್ತಾರೆ. ಯಾರು ನಾವು ಸಾಲ ಹರಿಬೇಕು ಅಂತ ತುಂಬಿ ಹರಿಬೇಕಂತ ಸಾಲ ತಗೊಂಡ್ಲ, ತಲೆ ಇಟ್ಕೋರಿ ಬೇಕಾದವ್ರು ಸಾಲ ತೊಗೋಬೇಕಾರೆ ಸಾಲ ಮನ್ನಾ ಆಗಲ್ಲ ಅಂತ ತೊಗೋತಾರೆ ಗೌರ್ಮೆಂಟ್ ಬ್ಯಾಂಕ್ನಾಗ. ಸಾಲ ತುಂಬಿ ಹರಿದು ನಾವು ಮತ್ತೆ ಸಾಲ ತೊಗೋಬೇಕಂತ ತಗೊಂಡಿಲ್ಲ. ಇದೊಂದು ನೆನಪಿಟ್ಟು ಬೇಕಾದಲ್ಲಿ ಆದರೂ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಧಾರವಾಡಕ್ಕೆ ಕೂಡ, ಧಾರವಾಡದಲ್ಲಿ ನಾನೀಗ ಶಿವಾಜಿ ಸರ್ಕಲ್ ಅಂತ ಹೇಳ್ತಾರೆ, ಹೊಸ ಬಸ್ ಸ್ಟ್ಯಾಂಡಿಂದ ನೀವೇನು ಹಿಂಗೆ ಹೋದರೆ ಸವದತ್ತಿಗೆ ಹೋಗುತ್ತೆ ಆ ರೋಡು. ಒಂದು ಕಾರ್ನರಲ್ಲಿ ವಿನಾಯಕ ಇಡ್ಲಿ ಸೆಂಟರ್ ಅಂತ ಇದೆ. ಇಲ್ಲಿ ಎದಕ್ಕೆ ಫೇಮಸ್ ಇದು ಅಂತ ಹೇಳಿದರೆ 20 ರೂಪಾಯಿಗೆ 3 ಇಡ್ಲಿ ಕೊಡ್ತಾರೆ, 5 ರೂಪಾಯಿಗೆ 1 ವಡೆ ಕೊಡ್ತಾರೆ, 25 ರೂಪಾಯಿಗೆ ಪಲಾವ್ ಕೊಡ್ತಾರೆ. ಹಾಗಾಗಿ ಇದು ಫೇಮಸ್ ಹೋಟ್ಲ್. ಧಾರವಾಡಕ್ಕೆ ಬಂದರೆ ಬನ್ನಿ, ಅದ್ರ ಕತೆ ಹೇಳ್ತೀನಿ. ಮತ್ತು ಮಾಲಕರದಂತೂ ಅದ್ಭುತವಾದ ಕತೆ ಇದೆ, ಕೇಳಿ. ಹೋಟೆಲ್ ಮಾಡೋರು ಈ ಕತೆನ ನೋಡಲೇಬೇಕು. ಯಾಕೆ ಅಂತ ಹೇಳಿದರೆ, ನಾವು ರೇಟಲ್ಲಿ ಕಾಂಪಿಟೇಷನ್ ಮಾಡ್ತಾ ಹೋಗ್ತೀವಿ, ಹೋಟೆಲ್ ಡೆಕೋರೇಷನಲ್ಲಿ ಕಾಂಪಿಟೇಷನ್ ಮಾಡ್ತಾ ಹೋಗ್ತೀವಿ, ಜಾಗ ಚೆನ್ನಾಗಿರಬೇಕು ಅಂತ ಕಾಂಪಿಟೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇಷ್ಟೆಲ್ಲ ಮಾಡಿದರೆ ಬಿಸ್ನೆಸ್ ನಡೆಯುತ್ತಾ ಅಂದರೆ ಸುಮಾರು ಜನ ಇದನ್ನೆಲ್ಲ ಮಾಡಿ ಕೂಡ ಸೋತು ಹೋಗಿರ್ತಾರೆ. ಬಟ್ ಇವರು ಇಷ್ಟು ಕಡಿಮೆ ರೇಟಲ್ಲಿ ಕೂಡ ಸಕ್ಸಸ್ಸನ್ನು ಸಾಧನೆ ಮಾಡಿದ್ದಾರೆ. ನನಗೂ ಕುತೂಹಲ ಇತ್ತು. ಬನ್ನಿ ನೀವು ಕೊನೆವರೆಗೆ ವಿಡಿಯೋ ನೋಡಿ. ಧಾರವಾಡದ ಈ ವಿನಾಯಕ ಇಡ್ಲಿ ಸೆಂಟರ್ಗೆ ತಮಗೆ ಸ್ವಾಗತ ಗೆಳೆಯರೇ. ಅಷ್ಟು ಚಲೋ ಮಾಡಿರ್ತಾರು, ರೇಟು ಕಮ್ಮಿ. ಈ ಬೇರೆ ಕಡೆ ದೊಡ್ಡ ಹೋಟೆಲ್ ತೊಗೊಂಡು ಒಂದು ಇಡ್ಲಿಗೆ 20 ರೂಪಾಯಿ 25 ಹೋಗ್ತಾರೆ. ಇವ್ರು 25 ರೂಪಾಯಿ 3 ಪೀಸ್ ಕೊಡ್ತಾರೆ. ಮತ್ತು 30 ರೂಪಾಯಿಗೆ ಒಂದು ವಡ ಐತಿ. ಇವ್ರು 5 ರೂಪಾಯಿಗೆ ಒಂದು ಸಣ್ಣ ಕೊಟ್ಟರು, 5 ರೂಪಾಯಿಗೆ ಒಂದು ವಡ, 3 ವಡ ಅಂದ್ರೆ 15 ರೂಪಾಯಿ. ಅಲ್ಲಿ 30 ರೂಪಾಯಿ ಕೊಟ್ಟಾಗ ಒಂದು ವಡ ಕೊಡ್ತದೆ ದೊಡ್ಡ. ಅದು ಅಷ್ಟೊಂದು ಲೆಕ್ಕಕ್ಕೆ ಚಲೋ ಐತಿ. ಬಡಬಗ್ರು ಹೊಟ್ಟೆ ತುಂಬಕ್ಕೂ ಒಂದು ನಾಷ್ಟ ಮಾಡ್ಯಾರ ಜೀವನ ಮಾಡುವಂಗೆ ಐತಿ. ಅದಕ್ಕೆಲ್ಲ ಬರೋಬರಿ. ದೊಡ್ಡ ದೊಡ್ಡ ಶ್ರೀಮಂತ ಹೋಟೆಲ್ ತಿಂತಾರೆ, 100 ಗಂಟೆ 200 ಗಂಟೆ ಖರ್ಚು ಮಾಡ್ತಾರೆ. ಬಡವರು 25 ರೂಪಾಯಿ ನಾವು ಮಧ್ಯಾಹ್ನ ಮಟ್ಟ ತಡಿತಾನೆ, 12 ಗಂಟೆ 1 ಗಂಟೆ ಮಟ್ಟ ತಿಂದು ಹೋಕ್ಕವು. ಒಂದು ರೈಸ್ 25 ಹೋಗ್ತಾರೆ. ಇದು ಪಲಾವ ಬೇರೆ ಕಡೆ 30-40 ರೂಪಾಯಿ ಐತಿ. ಅವರು ಅಷ್ಟು ಹಾಕಿ ಕೊಡ್ತಾರೆ, ಅವರು ಅಷ್ಟು ಹಾಕಿ ಕೊಡ್ತಾರೆ. ಕಾಸ್ಟ್ಲಿ ಅವ್ರದ್ದು ಅಷ್ಟೇ ಇರ್ತೈತಿ, ಇವ್ರದ್ದು ಅಷ್ಟೇ ಇರ್ತೈತಿ. ಯಾವುದೇ ಹೆಚ್ಚು ರೊಕ್ಕ ಅಷ್ಟೇ ಜಾಸ್ತಿ ಇರ್ತದೆ ದೊಡ್ಡ ಹೋಟೆಲ್ ಒಳಗೆ. ಅದು ಕಾಸ್ಟ್ಲಿ ಇದೆ, ಸೇಮ್ ಇರ್ತೈತಿ ಎರಡು. ಅದು ಮಧ್ಯಾಹ್ನ ಮಟ್ಟ ಆರಾಮ್ ಹೊಟ್ಟಿಗೆ ಬಡವರಿಗೆ ಒಟ್ಟು ಒಂದು ಅದು ಚಲೋ ಐತಿ. ಈ ರ್ಯಾಕ್ ಮಾಡ್ಯಾರ ಅವರು. ನಮ್ಮ ಅನಿಸಿಕೆ ಹೇಳ್ಬೇಕಂದ್ರೆ ಏನು ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಇದಾಗ ಸೂಪರ್ ಮಾರ್ಕೆಟ್ ಬೆಳ್ಳುಳ್ಳಿ ಎಲ್ಲ ವ್ಯಾಪಾರ ಮಾಡ್ತೇವೆ. ಬೆಳ್ಳುಳ್ಳಿ ಅಲ್ಲ ವ್ಯಾಪಾರ ಮಾಡ್ತೇವೆ. ವ್ಯಾಪಾರ ಮಾಡ್ತೀರಿ? ಎಷ್ಟು ವರ್ಷದಿಂದ? ಒಂದು 8, 9, 10 ವರ್ಷ ಆಯ್ತು. ಹೆಂಗೆ ನಡೀತೈತೆ ನಿಮ್ಮದು? ಚಲೋ ಐತ್ರಿ. ಚಲೋ ಐತ್ರಿ? ಚಲೋ ಐತಿ. ಸ್ವಲ್ಪ ಈಗ ಭಯಂಕರ ತುಟ್ಟಿ ಐತಾಗ ಇದಕ್ಕೆ ಸ್ವಲ್ಪ ನೋಡಿ ಕೊಡ್ತಿರ್ತವೆ. ಕಾಸ್ಟ್ಲಿ ಚಲೋ ಇಟ್ಟಿರ್ತವೆ. ಜವಾರಿ ಪಿವರ ಅಲ್ಲ ಬೆಳ್ಳುಳ್ಳಿ ನೋಡಿ ಅದ್ರಾಗ ಜೀವನ ಮಾಡ್ಕೊಂಡು ಯಾವ್ದು ಜೀವನ ರೀ. 3 ಮಕ್ಕಳು ಹೆಣ್ಣು ಎಲ್ಲ ಬಾಡಿಗೆ ಮನೆ ವೈನ್ ಎಲ್ಲ ತ್ರೋಗ ಜಾಗ ಬೇಕು. ಮತ್ತು ಅಂಗಡಿ ಬಾಡಿಗೆ ಮಾಡಕ್ಕೆ ಸಾಮಾನು ಇಡಕ್ಕೆ ಅಲ್ಲಿ ಜಾಗ ಇಲ್ಲ. APMCಯಿಂದ ಅಲ್ಲಿ ವ್ಯಾಪಾರ ಮಾಡೋಲ್ಲ, ಬೇರೆ ಅಲ್ಲೇ ತಂದು ಬಾಡಿಗೆ ಕೊಟ್ಟು ಜೀವನ ಮಾಡ್ತಾವೆ. ಕಷ್ಟ ಐತಿ ರಗಡ. ಮ್ಯಾತ್ ತಗಡಿಲ್ಲ, ಮಳೆ ಎಲ್ಲ ಭಯಂಕರ ನೀರು ಬರ್ತೈತೆ. ಹೋಗೋದು ಜೀವನ ಬಡ್ಬೇಕಾರೆ ಬದುಕ್ಬೇಕಾರೆ ಹೆಂಗಾರ ಆದಿ ಹೊಡ್ಕೋಬೇಕಲ್ಲ. ಆದರೂ ದೊಡ್ಡ ಸಾಧನೆ ರೀ ನಿಮ್ಮದು. ಮತ್ತು ಏನು ಸರ, ಭಗವಂತ ಹೆಂಗೆ ಆಟ ಆಡ್ಸೋಂಗೆ ಆಡ್ಬೇಕಲ್ಲ. ನಾವು ಮಾಡ್ಬೇಕಂದ್ರೆ ಅದಾಗಲ್ಲ. ನಾವು ಆಟ ಆಡ್ಸಂಗೆ ಆಡ್ಬೇಕಲ್ಲ.
ಸರ ಇವ್ರ ನಾಷ್ಟ ನಾವು ಇಲ್ಲಿ ಬಂದಾಗ ಅಂತ ನೋಡ್ತಾವಲ್ಲ ಅಗ್ದಿ ಏವನ್ ನಮಗಂತ ನಾವು ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ತೇವ್ರಿ ಅಗ್ದಿ ಟೇಸ್ಟ್ ಪಲಾವ್ ಬಂತು ಮಿರ್ಚಿ ಬಂತು ಇಡ್ಲಿ ಬಂತು ರೀ ವಡಾ ಬಂತು ಅಗ್ದಿ ಏವನ್ ಕೊಡ್ತಾರೆ ಸರ್ ನಾವು ಮನೆಯಲ್ಲಿ ನಾಷ್ಟ ಬಿಟ್ಟು ಬಂದ್ರು ಇದೇ ನಮಗೆ ಮನೆ ಥರ ಆಗೈತಿ ಇಲ್ಲೇ ಬಂದು ನಾಷ್ಟ ಮಾಡ್ತಾರೆ ರೇಟ್ ಬಗ್ಗೆ ಏನು ಹೇಳ್ತೀರಿ? ರೇಟ್ ಸರ ಇಲ್ಲಿ ನಮ್ಮ ಧಾರವಾಡ ಸಿಟಿ ಒಳಗೆ ನೋಡ್ರಿ ಸರ ಇಲ್ಲಿ ಇದ್ದಂಗೆ ಸರ ಎಲ್ಲೂ ಇಲ್ಲ ಮಾತ್ರ ಕ್ವಾಲಿಟಿ ಮಾತ್ರ ಏವನ್ ಐತಿ ಸರ ರೇಟು ರೀಸನೇಬಲ್ ಐತ್ರಿ ನಮ್ಮಂಥ ಬಡವರು ಬೀಗರು ಎಲ್ಲ ತಿಂದು ಹೋಗಕ್ಕೆ ಅಡ್ಡಿ ಇಲ್ಲ ಬೆಸ್ಟ್ ಐತಿ ಸರ್ ಏವನ್ ಐತಿ ಸರ್ ಇಲ್ಲಿ 1.5 ವರ್ಷ ಆಯಿತು. 1.5 ವರ್ಷ. ನಾವು ಮೂಲತಃ ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು. ಈಗ ಇಲ್ಲಿ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಓಹೋ, ಅಲ್ಲಿಂದ ಅಲ್ಲಿ ಏನು ಮಾಡ್ತಿದ್ರಿ? ಅಲ್ಲಿ ಹೋಟೆಲ್ ಬಿಸ್ನೆಸ್ ಸರ್. ಮತ್ತು ಅಲ್ಲಿ ಬಿಟ್ಟು ಯಾಕೆ ಇಲ್ಲಿ ಬಂದ್ರಿ ಸರ್? ಇಲ್ಲಿ ನಮ್ಮ ಸಿಸ್ಟರ್ ಕೊಟ್ಟಿದ್ದೀವಿ. ಹಾಂ ಹಾಂ, ಸಿಸ್ಟರ್ ಕೊಟ್ಟಿದ್ದಕ್ಕೆ ಅಲ್ಲಿ ಬಿಸ್ನೆಸ್ಸು ಇಲ್ಲಿ ಅಷ್ಟು ಇಂಪ್ರೂವ್, ಇಲ್ಲಿ ಚೆನ್ನಾಗಿರೋ ಜಾಗ ಸಿಗ್ತಾ, ಅಲ್ಲಿ ಇಷ್ಟೊಂದು ಇಂಪ್ರೂವ್ ಇದ್ದಿದ್ದಿಲ್ಲ, ಹಂಗಾಗಿ ಇಲ್ಲಿ ಸಿಗ್ತಾ ಇದೆ. ನಾನು ಹೆಂಗಿದೆ? 20 ರೂಪಾಯಿಗೆ 3 ಇಡ್ಲಿ ಕೊಡ್ತೀರಿ, 5 ರೂಪಾಯಿಗೆ 1 ವಡ ಕೊಡ್ತೀರಿ. ಹಾಂ ಸರ್, ಒಂದು ಈ ಕೂಲಿ ಕಾರ್ಮಿಕರಿಗಾಗಲಿ ಅಥವಾ ಈಗ ಸಣ್ಣ ಪುಟ್ಟ ರೈತರಿಗಾಗಲಿ ಅಥವಾ ಹಳ್ಳಿ ಜನಕ್ಕಾಗಲಿ ಒಂದು 20 ರೂಪಾಯಿ ಅಥವಾ 25 ರೂಪಾಯಿದಲ್ಲಿ ಫುಲ್ ಮೀನ್ಸು ಅಂದರೆ ತಿಂಡಿ ಹೊಟ್ಟೆ ತುಂಬ. ಈ ಬೇರೆ ಕಡೆಗೆ ಹೋದರೆ 50-60 ರೂಪಾಯಿ ಬೇಕು. ಒಂದು ಹಾಫ್ ಟೀ ತೊಗೊಂಡ್ರೆ 10 ರೂಪಾಯಿ, ನಮ್ಮಲ್ಲಿ 5 ರೂಪಾಯಿನೇ ಇದೆ. ಈಗ ಜನ ಒಂದು ಏನು ಕೇಳ್ತಾರೆ ಅಂದರೆ 20 ರೂಪಾಯಿದಲ್ಲಿ ಹೊಟ್ಟೆನ ತುಂಬಬೇಕು, ಬಾಯಿಗೆ ರುಚಿನೂ ಹತ್ತಬೇಕು. ಇವಾಗ ನೀವು ಟಿಫನ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ನೀವು ಹಲವಾರು ಕಡೆ ನೀವು ವಿಡಿಯೋ ಮಾಡಿದ್ದೀರ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಚೀಪ್ ರೇಟ್ ಅಂದ್ಬಿಟ್ಟು ಕ್ವಾಲಿಟಿ ಮಿಸ್ ಮಾಡಿಲ್ಲ. ತಕ್ಕಂಥ ಅದಕ್ಕೆ 20 ರೂಪಾಯಿಗೆ ಏನು ಬೇಕು 40 ರೂಪಾಯಿ ಕ್ವಾಲಿಟಿ ಕೊಡ್ತದೆ. ರೇಟ್ ಚೀಪ್ ಇರ್ಬೋದು, ಬಟ್ ಕ್ವಾಲಿಟಿ ಚೀಪ್ ಇಲ್ಲ. ನಮ್ಮದು ಮಟೀರಿಯಲ್ ಎಲ್ಲ ರಾ ಮಟೀರಿಯಲ್ ಎಲ್ಲ ಫುಡ್ ಬಂದ್ಬಿಟ್ಟು ಎಲ್ಲ ದಾವಣಗೆರೆದನೇ ಬರುತ್ತೆ ಮಟೀರಿಯಲ್. ಇಲ್ಲಿದು ಬರೋದು ನಮಗೆ ಗ್ಯಾಸ್ ಒಂದು, ಆಯಿಲ್ ಒಂದು ಮಾತ್ರ ಇಲ್ಲಿದು. ಇನ್ನು ಉದ್ದಿನ ಬೇಳೆ ಆಗಲಿ, ಇಡ್ಲಿ ರವೆ ಆಗಲಿ, ಕಡಲೆ ಹಿಟ್ಟಾಗಲಿ, ಈ ಒಂದು ಮಸಾಲೆ ಪದಾರ್ಥಗಳೆಲ್ಲ ಹೋಮ್ ಮೇಡ್ ದಾವಣಗೆರೆದನ್ನ ತರಿಸ್ತೇವೆ. ಮಂತ್ಲಿ ಒಂದ್ಸಲ ಟ್ರಾನ್ಸ್ಪೋರ್ಟ್ಗೆ ಆರ್ಡರ್ ಮಾಡ್ತೇವೆ, ಬರ್ತದೆ. ಮಂತ್ಲಿ ಒಂದ್ಸಲ ತರಿಸ್ಬಿಡ್ತೀವಿ, ಇನ್ಕ್ಲೂಡಿಂಗ್ ಅಕ್ಕಿ ಸಹಿತ ಅಲ್ಲಿದನ ಬರುತ್ತೆ. ನಮ್ದು ಹೊನ್ನಾಳಿ ರೈಸ್. ಹೌದಾ? ಮೊದಲು ಏನು ಮಾಡ್ತಿದ್ದೀರಿ ಸರ್ ಹೋಟ್ಲಿಕ್ಕಿಂತ ಮೊದಲು? ನೀವು ಹೋಟ್ಲಿಕ್ಕಿಂತ ಮುಂಚೆ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ವೆಂಕಾಬ್ ಚಿಕನ್ ಫ್ಯಾಕ್ಟ್ರಿ ಅಂತ ಇದ್ದಲ್ಲ, ಅಲ್ಲಿ ಪ್ರೊಡಕ್ಷನ್ ಸೂಪರ್ವೈಸರ್ ವರ್ಕ್ ಮಾಡ್ತಿದ್ದೆ. ಅದನ್ನ ಯಾಕೆ ಬಿಡೋ ಪ್ರಸಂಗ ಬಂತಂತೀರಿ? ಅಲ್ಲಿ 20-25 ಸಾವಿರ ಸ್ಯಾಲ್ರಿ. ನಾನು ಇಲ್ಲಿ 4 ಜನ ವರ್ಕರ್ ಇಟ್ಕೊಂಡಿದ್ದೇನೆ. ಸೂಪರ್. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸಂಬಳ ಏನು ತೊಗೊತಾರ, ನಾನು ಒಬ್ಬ ಇಲ್ಲಿ ತೊಗೊತಿದ್ದೇನೆ. ಓಕೆ. ಸರ್, ನಂದು BA ಆಫ್ ಎಂಡ್ 2004-05 BA ಆಫ್ ಎಂಡ್ಗೆ ಕ್ಲೋಸ್ ಮಾಡಿದೆ. ಎಲ್ಲಿ, ಯಾವೂರಲ್ಲಿ ಓದಿದ್ರಿ? ಇಲ್ಲ, ರಾಣೆಬೆನ್ನೂರಲ್ಲೇ. ಓಕೆ. ಆಮೇಲೆ ನೌಕರಿ ಅಂತ ಹುಡುಕಿದ್ರಿ, ಅಲ್ಲಿ ಸಿಕ್ತು, ಅಲ್ಲಿ ಹೋದ್ರಿ? ಇಲ್ಲ, ಒಂದು 5 ವರ್ಷ ಡ್ರೈವರಾಗಿ ವರ್ಕ್ ಮಾಡಿದ್ದೇನೆ ಮೈಸೂರಲ್ಲಿ. ಏನೇನೋ ಮಾಡಿದ್ರಲ್ರಿ? 2005ಕ್ಕೆ ನಾನು ಮೈಸೂರಿಗೆ ಹೋದೆ. 2010ರವರೆಗೂ ಅಲ್ಲಿದ್ದೆ. 2010ಕ್ಕೆ ಬಂದ್ಬಿಟ್ಟು ಇಲ್ಲಿ ಫ್ಯಾಕ್ಟ್ರಿಗೆ ವರ್ಕ್ ಮಾಡಿದೆ 4 ವರ್ಷ. ಆಮೇಲೆ ಹಳ್ಳಿಲಿ ಫಸ್ಟ್ ಅಂಗಡಿ ಸ್ಟಾರ್ಟ್ ಮಾಡಿದೆ. ಹಳ್ಳಿಲಿ ಆದಮೇಲೆ ಸಿಟಿಲಿ ಒಂದು ಸ್ವಲ್ಪ ಮಾಡಿದೆ. ಹಳ್ಳಿಗೆ ಸಿಟಿಗೆ ಏನು ವ್ಯತ್ಯಾಸ ಸರ್? ಹಳ್ಳಿಗೆ ಸಿಟಿಗೆ ವ್ಯತ್ಯಾಸ ಅಂತ ಏನು ಬರಲ್ರಿ. ರೇಟ್ ಹಳ್ಳಿ ರೇಟೇ ನಮ್ದು ಇರೋದು. ರೇಟ್ ಮಾತ್ರ ಸೇಮು, ಕ್ವಾಲಿಟಿನೂ ಸೇಮು, ಕ್ರೌಡ್ ಡಿಫ್ರೆನ್ಸ್ ಆಗುತ್ತೆ. ಅಲ್ಲ, ನಾವೇನು ಹೇಳ್ತಿರ್ತೀವಿ ಎಲ್ಲರಿಗೆ, ನೀವು ಹಳ್ಳಿ ಬಿಟ್ಟು ಸಿಟಿಗೆ ಬರಬೇಡ್ರಿ, ಹಳ್ಳಿಯಲ್ಲೇ ನೀವೇನಾದರೂ ಬಿಸ್ನೆಸ್ ಮಾಡ್ರಿ, ಯಾಕಂದ್ರೆ ಇಲ್ಲಿ ಖರ್ಚು ದುಬಾರಿ ಐತಿ ಅಂತ ನಾವಂತ ಹೇಳ್ತಾ ಇರ್ತೀವಿ ವಿಡಿಯೋದಲ್ಲಿ. ಹಳ್ಳಿ ಫಾಲ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಹಳ್ಳಿ ಬೆಟರ್ ಇದೆ, ಬಟ್ ನಮಗೆ ಅರ್ಲಿಂಗ್ಸ್ ಆಗ್ತಾ ಇಲ್ಲ. ನಮ್ಮ ಕಮಿಟ್ಮೆಂಟ್ಗಳು ಸುಮಾರು ಇರ್ತವೆ, ಫ್ಯೂಚರಲ್ಲಿ ಏನೋ ಆಸೆ ಕಂಡಿರ್ತವೆ, ಬಟ್ ಹಳ್ಳಿಲಿ ಬೇಗ ಈಡೇರ್ಸೋಕ್ಕಾಗಲ್ಲ. ಲೈಫ್ ಇರೋದೇ 50 ವರ್ಷ, ಆಲ್ರೆಡಿ 30 ಕ್ರಾಸ್ ಆಗಿದೆ. ಇನ್ನು 10 ವರ್ಷದಲ್ಲಿ ಹಳ್ಳಿಲಿ ಏನು ಸಾಧಿಸೋಕ್ಕಾಗಲ್ಲ. ಇಲ್ಲಿ 5 ವರ್ಷ ಮೇಂಟೈನ್ ಮಾಡೋದು, ಹಳ್ಳಿಲಿ 20 ವರ್ಷ ಮೇಂಟೈನ್ ಮಾಡೋದು ಸೇಮ್ ಆಗುತ್ತೆ ಅರ್ಲಿಂಗ್ಸ್. ನಿಮ್ಮದು ಜಮೀನು ಏನೈತಂದ್ರೆ? ಜಮೀನು ಇದೆ ಸ್ವಲ್ಪ. ಅದರಲ್ಲಿ ಏನಾದರೂ ಮಾಡಬೇಕು, ಅದರಲ್ಲಿ ಏನಾದರೂ ಈಗ ಅದು ಚಾಲ್ತಿಯಲ್ಲಿ ಐತಿ. ಚಾಲ್ತಿಯಲ್ಲಿ ಐತಿ. ತಂದೆಯವ್ರು ನೋಡ್ಕೊಂತಾರೆ ಅದನ್ನ. ತಂದೆಯವ್ರು ನೋಡ್ಕೊಂಡು. ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಬನೇ ರೀ. ಹೌದಾ? ಅಕ್ಕ ತಂಗಿಯರು ಅವರು ಇದ್ದಾರೆ. ಒಬ್ಬರು ಇಲ್ಲೇ ಧಾರವಾಡಲ್ಲೇ ಮದುವೆ ಮಾಡಿದೆ, ಇನ್ನೊಬ್ರು ಅಲ್ಲೇ ರಾಣೆಬೆನ್ನೂರು ತಾಲೂಕಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದಾರೆ. ಓಕೆ. ಹಾಗಾದರೆ ಸ್ವಂತ ಬಿಸ್ನೆಸ್ಗೆ ಮಾಡೋರಿಗೆ ಏನು ಹೇಳ್ತೀರಿ? ಸ್ವಂತ ಬಿಸ್ನೆಸ್ ಮಾಡೋರಿಗೆ ಏನು ಹೇಳೋದು ಸರ, ಒಂದು ಬೇಸಿಕ್ ನಾಲೆಜ್ ಇರಬೇಕು. ಬೇಸಿಕ್ ನಾಲೆಜ್ ಇರಬೇಕು. ದುಡ್ಡು ಐತೆ ಅಂದ್ಬಿಟ್ಟು ಮಾಡಬಾರ್ದು. ಸ್ಟಾರ್ಟಿಂಗ್ ನಾನು ದುಡ್ಡು ಐತೆ ಅಂದ್ಬಿಟ್ಟು ಮಾಡಿದ್ದೆ, ಫೇಲ್ ಆದೆ. ಓಹೋ. ಆಮೇಲೆ ಅನುಭವ ಬಂತು.
ಓ, ಬರೀ ದುಡ್ಡೇ ವ್ಯಾಪಾರನ ದುಡ್ಡಲ್ಲ. ಮಾಡ್ತಾರೆ, ದುಡ್ಡು ಇಟ್ಕೊಂಡು. ಹಂಗಿದ್ದವ್ರು ದುಡ್ಡಿದ್ದವ್ರು ಸುಮಾರು ಇದ್ದಾರೆ, ಹಾ. ಎಲ್ರು ಕ್ಲಿಕ್ ಆಗಲ್ಲ. ಹಾಂ. ಅಂದ್ರೆ ಸ್ವಂತ ಫಸ್ಟ್ ಎಲ್ಲ ಅನುಭವ ತಗೋಬೇಕು, ಮಾಡೋ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಂ, ಓಕೆ. ಏನೋ ದುಡ್ಡು ಐತೆ ಅಂತ ಹೇಳಿ ಹೋಗಿ ನಿಮ್ದು ನಡಿತೈತಿ ನಾನು ಮಾಡ್ತೀನಿ ಅಂದ್ರೆ ನಡೆಯಲ್ಲ. ನಡೆಯಲ್ರಿ, ಹಾಂ, ನಡೆಯಲ್ಲ. ಓಕೆ. ಬಟ್ ಇದೇ ಜಾಗದಲ್ಲಿ ಹಾ. 10 ವರ್ಷ ಆಯ್ತಂತೆ. ಹಾಂ, ಒಂದು ಸುಮಾರು ಒಂದು ಕಡಿಮೆ ಅಂದ್ರೆ 15 ಹೋಟೆಲ್ಗಳು ಸ್ಟಾರ್ಟ್ ಆಗಿದ್ವು ಇಲ್ಲಿ, ಈ ಜಾಗದಾಗ. ಇದೇ ಜಾಗದಲ್ಲಿ. ಹಾ. ಎಲ್ರು 1 ತಿಂಗಳು 15 ಡೇಸ್ ಇಲ್ಲ 1-2 ತಿಂಗಳು ಲಾಸ್ಟ್. ಹಾಂ. ನಾನು ಅದನ್ನೇ ಈಗ 1.5 ವರ್ಷ ಮಾಡಿರೋದು. ಓಹೋ. ಈಗ ಫೇಲ್ಯೂರ್ ಆದ ಜಾಗದಲ್ಲಿ ಮಾಡೋದಕ್ಕೆ ಹೆದರ್ತಾರೆ ಜನ, ಇಲ್ಲ. ಯಾಕೋ ಏನೇನೋ ಕತೆ ಕಟ್ತಾರೆ. ಅದಕ್ಕೆ ನೀವು ಯಾಕೆ ಧೈರ್ಯ ಮಾಡಿದ್ರಿ? ಪ್ರಾಡಕ್ಟ್ ಮತ್ತು ಕ್ವಾಲಿಟಿ ಇವೆರಡು ಬೇಕು. ಓಕೆ, ನೀವು ಆ ಸರ್ಕಲ್ ನಿಂತ್ಕೊಂಡು ವ್ಯಾಪಾರ ಮಾಡ್ಬೋದು. ಮಾಡ್ಬೋದು. ಪ್ರಾಡಕ್ಟು ಹಾಂ, ಅದರಲ್ಲಿ ಕ್ವಾಲಿಟಿ ಇರಬೇಕು. ಬರೀ ಪ್ರಾಡಕ್ಟ್ ಕೊಟ್ಟರೆ ನಡೆಯಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು. ಓಹೋ. ಹಾಂ, ಓಕೆ. ಮಾಡಿದ ದಿವಸದಿಂದ ಹಂಗಾರೆ ಹಿಂತಿರುಗಿ ನೋಡಿಲ್ಲ ನೀವು? ಇಲ್ಲ. ಹಾಂ, ಓಕೆ. ಬಟ್ ಭಾರಿ ಬಿಡ್ರಿ, ಇವತ್ತಿನ ದುಬಾರಿ ಕಾಲದಾಗ ಎಲ್ಲ ದುಬಾರಿ ಆಗೈತಿ. ನಮ್ದು ಇನ್ನೊಂದು ಏನು ಸರ, ಹ್ಞೂ. ಕಾಸ್ಟ್ ಆಫ್ ಮೇಂಟೆನೆನ್ಸ್ ಕಡಿಮೆ ಇದೆ. ಹಾಂ, ನಾವು ಆ ಖರ್ಚನ್ನು ನಾವು ಲೇಬರಿಂದ ಮೈನಸ್ ಮಾಡ್ಕೊತೀವಿ. ಈಗ ಎಕ್ಸಾಂಪಲ್, ಈಗ ದೊಡ್ಡ ಹೋಟ್ಲುಗಳಿದ್ರೆ ಸುಮಾರು 8-10 ಜನ ವರ್ಕರ್ ಇರ್ತಾರೆ. ಹಾಂ, ಅಂಗಡಿ ಬಾಡಿಗೆ ಜಾಸ್ತಿ ಇರ್ತದೆ, ಬಟ್ರ್ ಪಗಾರ. ಇಲ್ಲಿ ನಮ್ದು ಏನಿಲ್ಲ, ಮ್ಯಾನುವಲ್. ನಾವೇ ಬಟ್ರ್ ಇರ್ತೇವೆ, ನಾವು ಮಾಡ್ತೇವೆ, ನಾವೇ ರೆಡಿ ಕೊಡ್ತೇವೆ. ಜೊತೆಗೆ ನಮ್ಮ ಮಾಮರು ಇದ್ದಾರೆ. ನಮ್ಮದು ಕಾಸ್ಟ್ ಆಫ್ ಮೇಂಟೆನೆನ್ಸ್ ಕಡಿಮೆ, ಲೇಬರ್ ಚಾರ್ಜ್ ಕಡಿಮೆ, ಅಂಗಡಿ ರೆಂಟ್ ಕಡಿಮೆ. ಆ ಒಂದು ಅಮೌಂಟನ್ನು ನಾವು ಇದರ ಮೈನಸ್ ಮಾಡ್ಕೊತೇವೆ. ಓಹೋ. ಇದೆಲ್ಲ ಸೇರಿದ್ರೆ ಇದೇ ಇಡ್ಲಿ ದುಬಾರಿ ಆಗಿರೋದು ಈಗ. ಹೌದು, ಹಾಂ. ಕಾಸ್ಟೇ ಜಾಸ್ತಿ ಆಗಿರೋದು. ಖರ್ಚು ಎಲ್ಲ ಹೋಟ್ಲಲ್ಲಿ ಖರ್ಚು ಸೇಮ್ ಬರುತ್ತೆ. ಹಾಂ, ಅವ್ರ ಮೇಂಟೆನೆನ್ಸ್ ಕಾಸ್ಟೇ ಜಾಸ್ತಿ ಬರೋದು. ಈಗ ಉದ್ದಿನ ಬೇಳೆ 100 ರೂಪಾಯಿ ಅಂದರೆ ಹಾಂ. ಅದಕ್ಕೆ ಖರ್ಚು ಮಾಡೋದೇ 200 ರೂಪಾಯಿ ಆಗುತ್ತೆ. ಹಾಂ, ಯಾಕಂದ್ರೆ 10 ಜನ ವರ್ಕರ್ ಸೇರಿಸ್ಬೇಕು, ಅಂಗಡಿ ಬಾಡಿಗೆ, ಕರೆಂಟ್ ಬಿಲ್ ಎಲ್ಲ ಪ್ಲಸ್ ಮಾಡಲೇಬೇಕಲ್ಲ. ಹಾಂ. ಓಕೆ. ಅದನ್ನು ಗ್ರಾಹಕರ ಮೇಲೆ ಹೋಗುತ್ತೆ, ಅದು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ನಮಗೆ ಎಕ್ಸಾಂಪಲ್ 5 ಜನ ವರ್ಕರ್, ಹಾಂ, ಒಂದು ಒಬ್ಬೊಬ್ಬರಿಗೆ 10,000 ಹಿಡಿದ್ರೆ 50,000 ಲೇಬರ್ ಚಾರ್ಜ್, ಹಾಂ, ಪ್ಲಸ್ ಬಟ್ರದ 20,000, ಹಾಂ, ಅಲ್ಲಿಗೆ 50 ಒಂದು 20 70,000, ಹಾಂ. ಪ್ಲಸ್ ಅಂಗಡಿ ಬಾಡಿಗೆ ನನಗೆ ಇರೋದು ಸಿಕ್ಕಿರೋದು 5,000 ಇದೆ. 5,000. ಬೇರೆ ಅಂಗಡಿಗಳಾದ್ರೆ 20,000 30,000 ಇರ್ತದೆ. 1 ಲಕ್ಷ ರೂಪಾಯಿ ನಮ್ದು ಮೈನಸ್ ಆತಲ್ಲಿ. ಹಾಂ. ಆ 1 ಲಕ್ಷ ರೂಪಾಯಿ ಇದರ ಪ್ರಾಡಕ್ಟಲ್ಲಿ ಮೈನಸ್ ಮಾಡ್ಕೊಂತ ಆಟೋಮೆಟಿಕ್ಕಾಗಿ 18 ರೂಪಾಯಿ ಇಡ್ಲಿ ನಾನು 7 ರೂಪಾಯಿ 8 ರೂಪಾಯಿ ಒಂದು ಪೀಸ್ ಕೊಡ್ಬೋದು. ಹಾಂ, ಓಕೆ. 7 ರೂಪಾಯಿಗೆ ಒಂದು ಇಡ್ಲಿ ಬರುತ್ತೆ ನಿಮ್ಮದು? ಹೌದು, 7 ರೂಪಾಯಿ ಒಂದು ಕೊಡ್ಬೋದು. ಖರ್ಚು ಹಾಕಿದ್ರೆ 15 ರೂಪಾಯಿ ಆಗುತ್ತೆ. ಹಾಂ, ಅದ್ರಾಗ ಚಟ್ನಿ ಸಾಂಬಾರು ಸೇರಿಸ್ಬೇಕಲ್ಲ? ಹೌದು ರೀ. ಹಾಂ. ನೀವು ಇಷ್ಟು ಕ್ರೌಡನ್ನು ಇಬ್ಬರೇ ಮೇಂಟೈನ್ ಮಾಡ್ತೀರಿ? ಹೌದು, ಮಾಡ್ತೇವೆ ಸರ್. ಹಾಂ, ಮಾಡ್ತೇವೆ. ಓಕೆ. ಅನುಭವ ಆಗಿದೆ ಸರ್. ಹಾಂ, ಈಗ ಇದೇ ಜಾಗದಲ್ಲಿ ನೀವು ಒಂದು ವಾರ ನಿಂತರೆ ಹಾಂ, ನೀವೇ ಕೊಡ್ತೀರಾ. ಅಂದರೆ ನೀವು ಹೇಳೋದು ಮೊದಲು ಜಾಗ ಸೆಲೆಕ್ಟ್ ಮಾಡಿಕೊಡ್ರಿ, ಗ್ರಾಹಕರು ಯಾರು ಅಂತ ಅರ್ಥ ಮಾಡಿಕೊಡ್ರಿ ಅಲ್ವಾ? ಹೌದು. ಹೇಗೆ ಉಳಿತಾಯ ಮಾಡ್ಬೋದು ಅನ್ನೋದನ್ನ ಲೆಕ್ಕಾಚಾರ ಹಾಕಿ ವ್ಯಾಪಾರ ಮಾಡಿರಿ. ಜಾಸ್ತಿ ಲಾಭದಿಂದ ಉಳಿತಾಯ ಇಲ್ಲ, ಜಾಸ್ತಿ ಲಾಭ ತಗೋಬಾರ್ದು. ಹಾಂ, ₹1 ಲಾಭ ತಗೋಬೇಕು. ಅದು ತಿಂಗಳಿಗೆ 100 ರೂಪಾಯಿ ಕೊಡುತ್ತೆ. ನಾನು ಇವತ್ತು ಒಂದು 100 ರೂಪಾಯಿ ತೊಗೋಬೇಕಂದ್ರೆ ತಿಂಗಳಿಗೆ ಮೈನಸ್ ₹1 ಉಳಿಯುತ್ತೆ. ಅದು ಓಹೋ, ಮೈನಸ್ ₹1 ಆಗುತ್ತೆ. ಮೈನಸ್ ₹1 ಆಗುತ್ತೆ. ಹಾಂ, ಇವತ್ತು ನಾವು ಲಾಭನೇ ₹1 ತೊಗೋಬೇಕು. ತಿಂಗಳ ಎಂಡಿಗೆ ₹100 ಪ್ಲಸ್ ಆಗುತ್ತೆ. ಓಕೆ. ಓಹೋ, ಇದು ಹಳ್ಳಿಯಲ್ಲಿ ಎಲ್ಲ ಮಾಡಿ, ಸಿಟಿಯಲ್ಲಿ ಮಾಡಿ ಎಲ್ಲ ಎಷ್ಟು ವರ್ಷದ ಅನುಭವ ನಿಮಗಿದೆ? ಸರ್, ನಮ್ಮ ಮೂಲತಃ ಹೋಟೆಲ್ ಬಿಸ್ನೆಸ್ಸೇ. ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಅವರೆಲ್ಲ 40 ವರ್ಷದಿಂದನೂ ಇದೇ ಫೀಲ್ಡಲ್ಲಿ ಇದ್ದಾರೆ. ಹಾಂ. ನಾನು ಓನ್ ಮಾಡ್ತಾ ಇದ್ದು ಒಂದು 10-12 ವರ್ಷ ಆಯಿತು. ಓಕೆ. ಅದು ಸಕ್ಕರೆ ಹಾಕತ್ತವೆ, ಇಡ್ಲಿಲಿ ಸಕ್ಕರೆ ಹಾಕತ್ತೆ ರೇರ್. ಇಲ್ಲಿ ಸರ್, ಮೇಲೆ ಹಾಕ್ಲಾ ಸೈಡ್ಗೆ ಹಾಕ್ಲಾ? ಬೀದಿ ಬದಿ ವ್ಯಾಪಾರಸ್ಥರಿಗೆ
ಬೀದಿ ಬದಿ ವ್ಯಾಪಾರಸ್ಥರ ಗೌರ್ಮೆಂಟ್ ಬ್ಯಾಂಕಿನಿಂದ 50,000 ರೂಪಾಯಿ ಸಾಲ, ಹಿಂಗೆ 20,000 10,000 ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್ಗೆ. ಅವ್ನು ತೊಗೊಂಡು ಕರೆಕ್ಟ್ ಕಟ್ಕೊಂತ ಹೋದ್ರೆ ಅವ್ರು ವ್ಯಾಪಾರ ಮಾಡೋರಿಗೆ ಅನುಕೂಲ ಐತಿ, ಕೊಡ್ತಾರೆ. ಸಬ್ಸಿಡಿ ಐತೆನ? ಸಬ್ಸಿಡಿ ಏನಿಲ್ಲ, ಕರೆಕ್ಟ್ ತೊಗೋದು, ಕಂತ ರೊಕ್ಕ ಬಡ್ಡಿ ಕಡಿಮೆ. ಬಡ್ಡಿ ಕಡಿಮೆ ಅಂತ ತೊಗೊಂಡ್ರಿ ನೀವು? 50,000 ಒಂದ್ಸಲ 10,000 ತೊಗೊಂಡು ಅದನ್ನು ಕರೆಕ್ಟ್ ತಂದಿದ್ದು, 20,000 ತೊಗೊಂಡು ಅದನ್ನು ಕರೆಕ್ಟ್ ತಂದಿದ್ದು. ಈ ಸಲ ಅವ್ರಾಗ ಆಟೋಮೆಟಿಕ್ 50,000 ಕೊಟ್ಟು ಕರ್ನಾಟಕ ಬ್ಯಾಂಕಿನವ್ರು ಅವು ಕರೆಕ್ಟ್ ಕಂತ ನಾವೇನು ತುಂಬಂಗಿಲ್ಲ. ಈಗ ನಮ್ಮ ಬಿಸ್ನೆಸ್ಸಿಂದ ಫೋನ್ಪೇ ಮಾಡ್ತಾರ, ರೊಕ್ಕ ತಿಂಗಳಲ್ಲಿ ಜಮಾ ಆಕೈತಿ, ಅಲ್ಲೇ ಕಟ್ ಮಾಡ್ಕೊತಾರೆ. ನಾವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ, ರೊಕ್ಕ ತುಂಬ್ರಿ ಅಂತ ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ. ಭಾರಿ ಮಾಡಿರಲ್ಲ ಐಡಿಯಾ. ಅದು ಅಲ್ಲೇ ಕಟ್ ಹಾಕಿರ್ತೈತಿ. ನಮ್ಮ ಫೋನ್ಪೇ ಬಿಸ್ನೆಸ್ ಒಳಗೆ ರೊಕ್ಕ ಅಲ್ಲಿ ಜಮಾ ಹಾಕಿರ್ತೈತಿ, ಅವ್ರು ಕಟ್ ಮಾಡ್ಕೊತಾರೆ. ನಾವು ಹೋಗಂಗಿಲ್ಲ ಏನು. ಮತ್ತು ಅದು ಲೋನ್ ಮುಟ್ಟಿದಿಂದ ಮತ್ತು ನಾವು ಲೋನ್ ಕೊಡೋದು ಕೇಳೋಕಷ್ಟ ಬೇಕಂದ್ರೆ. ಓ, ಹೊರಗಡೆ ಸಾಲ ತೆಗಿಯಂಗಿಲ್ಲ? ಹೊರಗಿಲ್ಲ, ಹೊರಗೆ ಏನು ಮಾಡಂಗಿಲ್ಲ. ಭಾರಿ ಬಡ್ಡಿ ಅವ್ರದ್ದು ಎಲ್ಲ ಏನು ನಡೆಯಂಗಿಲ್ಲ, ಅವ್ರು ನಡೆಸಂಗಿಲ್ಲ. ಅದನ್ನ ಯಾವಾರಿಲ್ಲ. ಇದು ಏನು ಇದು ಯಾಕೆ ಮಾಡ್ಯಾವ ಅಂದ್ರೆ ಗೌರ್ಮೆಂಟಿನಿಂದ ಒಂದು ಸ್ವಲ್ಪ ನಾವು ಸೌಕರ್ಯ ಸಿಗತೈತಿ, ಮುಂದೆ ಅನ್ನೊಂದೊಂದು ಅನುಕೂಲಕ್ಕಾಗಿ. ಅಂದ್ರೆ ವ್ಯವಹಾರಕ್ಕೆ ಮಾಡತ್ತಿರ್ಕಿಲ್ಲ, ಮೊದಲಿಂದ ಆದ್ರೂ ವ್ಯವಹಾರ ಮಾಡಿಕ್ಕಿಲ್ಲ ಗೌರ್ಮೆಂಟ್ ಬ್ಯಾಂಕಿನಾಗ. ಎಲ್ಲಿ ಬಿಡಪ್ಪ ಅಡ್ಡಾಡೋ ಕಾಲ ಕೈಯ ನರ ಏನೋ ಟೆನ್ಷನ್ ತಿಂಗ್ ಮಾಡ್ತಿದ್ದು. ಆಗ ಈಗ ಏನೊಂದು ಸಲ ಅಲ್ಲಿ ಸರ್ವಿಸ್ ಮಾಡಿದ್ರು ಮುನ್ಸಿಪಾಲ್ಟಿ ವತಿಯಿಂದ, ಕಾರ್ಪೊರೇಷನಿಂದ ಏನು ಸಾಲ ಕೊಡಕತ್ರು, 10,000 ರೂಪಾಯಿ ತುಂಬಿದ್ದು 20,000 ತುಂಬಿದ್ದು ಅವ್ರಿಗೆ ನಮ್ಗೆ ಭಯಂಕರ ಇದಾದ ಕೂಲ್ ಆದ. ಅವ್ರು 50,000 ರೂಪಾಯಿ ತೋರಿ ನೀವು ಕರೆಕ್ಟ್ ಇದ್ರಿ ಅಂತೇಳಿ 50,000 ರೂಪಾಯಿ. ಅದು ಹೊರಗೆ ಮಾಡೋದಂಗಲ್ಲ, ಅಲ್ಲೇ ಕರ್ನಾಟಕ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ನಾಗ ಮಾಡೋದು. ಅಂದ್ರೆ ಮುಂದೆ ನಷ್ಟ ಚಲೋ ಆಗ್ಬೇಕು. ಮುಂದೆ ನಿಮ್ಗೆ ಹಿಂಗೆ ಕಟ್ಟಿ ನಾಳೆ ಲಕ್ಷಗಟ್ಟಲೆ 5 ಲಕ್ಷ ಮಟ್ಟ ಎಸ್ಟಿಮೇಟ್ ಐತಿ. ಬೀದಿ ಬದಿ ವ್ಯಾಪಾರಸ್ಥರು ಅಂತ ರೋಡ್ ಮ್ಯಾಗ ವ್ಯಾಪಾರ ಮಾಡೋರಿಗೆ 5 ಲಕ್ಷ ಮಟ್ಟ ಗೌರ್ಮೆಂಟ್ ಕೊಡೋ ರೂಲ್ಸ್ ಐತಿ. 1 ರೂಪಾಯಿ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಬರೀ ನಾವು ಮಾಡೋ ನಡವಳಿಕೆಯಿಂದ ನಾವು ಕರೆಕ್ಟ್ ನಡೆದ್ರಿಂದ ಕಾರ್ಪೊರೇಷನ್ದವ್ರು ಒಂದು ಇದನ್ನು ಕೊಡ್ತಾರೆ, ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಕ್ಲಿಯರ್ ಸರ್ಟಿಫಿಕೇಟ್ ಅವರು ಓದ್ ತೋರಿಸಿದ್ರೆ ಕಾರ್ಪೊರೇಷನ್ ಅವ್ರು ಅದನ್ನು ಹಾಕಿ ಕೊಡ್ತಾರೆ. ನಿಮ್ಗೆ ಲೋನ್ ಸಿಗ್ತದೆ ತೋರಿ. ಅದು ನಾವು ನಡ್ಕೋದ್ರಾಗತ್ತೆ. ನಾವು ಹೆಂಗೆ ವ್ಯಾಪಾರ ಮಾಡ್ತಾವೆ, ದುಡಿಬೇಕು, ನಾವು ತುಂಬಬೇಕು ಅಂದ್ರೆ ಬರ್ತೈತಿ. ಇಲ್ಲ ಆಯ್ತು ನಾವು ಲಪ್ಟಾಗಿ ಇದಾವೆ ಸಿಕ್ಕದ್ದು ಮಾಡ್ಕೊತ ಹೋದ ಹೊರಗೆ 100 ಕತ್ರ ತೆಗೆದು ಊರು ಬಿಟ್ಟು ಹೋದು ಹಾಳಾಗೋ ಇದು ಹಂಗಾಗಲ್ಲ. ಈಗ ನಿಮ್ಮ ಅಂತಕ್ಕೊಂದು 50,000 ಬೇಕಾಗೈತೆ ಅಂದ್ರೆ ನಾವು ಯಾವನ ಜಾಮೀನು ಕರ್ಕೊಂಡ್ಬಿಡ್ಬೇಕು, ಬಾಂಡ್ ಕೊಡಬೇಕು, 108 ಸಮಸ್ಯೆ. ಹೌದು, ಹಂಗೆ ಕೊಡಂಗಿಲ್ಲ ನಾವು. ಇದು ಹಿಂಗಿಲ್ಲಲ್ಲ, ಇದು ನಡ್ಕೊಂಡು ಕರೆಕ್ಟ್ ನಡ್ಕೊಂಡು ಗೌರ್ಮೆಂಟ್ ತುಂಬ ಕರೆಕ್ಟ್ ನಡ್ಕೊಂಡು ಯಾರು ಬರೋಂಗಿಲ್ಲ, ಏನಿಲ್ಲ. ಬರೀ ಕಾಗದ ಪತ್ರ ಸರಿಯಾಗಿ ಅವರು ಕೊಟ್ಟರೆ ಸಾಕು, ಅವ್ರು ನಮಗೆ ಲೋನ್ ಕೊಡತ್ತಾರೆ. ನಾವು ನೋಡ್ಕೋದಾಗತ್ತೈತಿ. ಅದೆಲ್ಲ ಬಿಡ್ದು ನಮ್ಗೆ ಅಲ್ಲಿ ನಡೆಯೋಕ್ಕಾಗಲ್ಲ, ಇಲ್ಲಿ ಬೇರೆ ಕಡೆ ಸಾಲ ಮಾಡ್ಕೊಂಡು ಸಿಕ್ಕಾಗ. ಭಾಳ ಒಳ್ಳೆ ಉದಾಹರಣೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ನಾವು ಬ್ಯಾಂಕ್ ಹೋಗಿವ್ರು ಸಾಲ ಕೊಡೋದೇ ಇಲ್ಲ ಅಂತಾರೆ. ಕೊಡ್ತಾರ್ರಿ, ಕೊಟ್ಟದ್ದು ಇವ್ರು ದುರುಪಯೋಗ ಮಾಡ್ಕೊತಾರೆ. ತಲೆಯಾಗಿ ಇಟ್ಕೋರಿ ನೀವು. ಯಾರೋ ಏನೋ ಒಂದು ಅವ್ರಿಗೆ ನಾವು ಬಳ್ಳೊಳ್ಳಿ ವ್ಯಾಪಾರ ಮಾಡ್ತಾನಂದ್ರೆ ಅದು ನಾನು ನಡ್ಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಇರ್ತೈತೆ. ಆದ್ರೆ ನಾ ದುರುಪಯೋಗ ಮಾಡಿ ನುಕ್ಸಾನ ಮಾಡಿ ದಿವಸ ಸೆರೆ ಕೊಡೋದು, ದಾಬಾದಾಗ ಊಟ ಮಾಡಿ ಗಟಾರ ಎಬ್ಬಿದ್ರೆ ಅದು ಯಾರಿಗೆ ಸಂಬಂಧ ಬರ್ತೈತಿ? ನನಗೆ ತಪ್ಪಲ್ಲ. ಆಗ ಈಗ ನೀನು ಸಾಲ ಕೊಟ್ರಿ, ನೀವು ಗೌರ್ಮೆಂಟಿಂದ ಸಾಲ ಕೊಟ್ರಿ, ಹೌದು, ಅದನ್ನು ಸರಿಯಾಗಿ ನಡ್ಕೊಂಡ್ರೆ ನೀವು ಇನ್ನೇನು ಬಾ ನಮ್ಮ ಅಂಗಡಿಗೆ ಬರ್ರಿ ಬ್ಯಾಂಕಿಗೆ ಸಾಲ ತಗೋರಂತೆ. ಮತ್ತು ನೀವು ಅದನ್ನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ತೀರಿ, ಲೋನ್ ಸಿಗಂಗಿಲ್ಲ. ನೀವು ಡಾಕ್ಯುಮೆಂಟ್ಸ್ ಕರಿ, ಅವ್ನು ತೊಗೊಂಬ ಇವ್ನು ತೊಗೊಂಬ ಮತ್ತು ನೀವು ಟೆನ್ಷನ್ ಕೊಡೋಕೆ ಚಾಲು ಮಾಡ್ತೀರಿ. ನಡ್ಕೋದ್ರ ಒಳಗೆ ನಮ್ಮಂತೇವೆ. ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ ಯಾವ ಬ್ಯಾಂಕ್ನಾಗೂ ಸಾಲ ಸಿಗ್ತೈತೆ. ಕರೆಕ್ಟ್ ಇರ್ಬೇಕು. ನಾ ಸ್ಟ್ಯಾಂಡ್ ಇರ್ಬೇಕು. ನನ್ನಂತ ಸ್ಟ್ಯಾಂಡ್ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದೈತಿ? ಲಕ್ಷಲ್ಲೇ ರೊಕ್ಕ ಕೊಡ್ತಾರೆ ಗೌರ್ಮೆಂಟಿಗೆ. ನಾವು ನಡ್ಕೋದಾಗೈತಿ. ಬಡ್ಡಿ ಅದೇನು ಮತ್ತು ಅವು ಏನು ಕಂತದ ಕರೆಕ್ಟ್ ತುಂಬ್ಕೊಂಡು ಕಟ್ಕೊಂತವ್ರು ಯಾಕೆ ಹೇಳ್ತಾರೆ ಅವರು? ಈಗ ಮತ್ತು ಒಂದಷ್ಟು ಮಂದಿ ಹಂಗೆ ಮಾಡ್ಯಾರು, 10,000 20,000 ತೊಗೊಂಡು ಸರಿಯಾಗಿ ರೊಕ್ಕ ತುಂಬಿಲ್ಲ, ಮತ್ತು ಅದು ಲೋನ್ ಕೊಡೋಂಗಿಲ್ಲ. ಯಾವ್ದು ಬೀದಿ ಬದಿ ವ್ಯಾಪಾರಸ್ ಅಂತ ಅಷ್ಟು ಅಲ್ಲ, ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಗೌರ್ಮೆಂಟ್ ಬ್ಯಾಂಕ್ ಕೊಡತ್ತಾರ. ಕರೆಕ್ಟ್ ಮೇಂಟೆನ್ಸ್ ಮಾಡ್ಬೇಕಲ್ಲ ಅದನ್ನ ಅವರು. ಮೇಂಟೆನ್ಸ್ ಮಾಡೋಕೆ ನಮಗೆ ನಿಗಲಿಲ್ಲ ಅಂದ್ರೆ ಏನಕ್ಕೈತೆ ಅಂದ್ರೆ ಇನ್ನೊಂದು ಏನಂದ್ರೆ ಗೌರ್ಮೆಂಟಿಂದ ನಮ್ಗೆ ಸಬ್ಸಿಡಿ ಸಿಗ್ತೈತಿ. ಇದು ನಾ ಸಾಲ ಮನ್ನಾ ಕಟ್ಟೋದು ತಲೆ ಇಟ್ಕೊಂಡು ತೊಗೊಂಡಿರ್ತಾರೆ. ಸಾಲ ತೊಗೋಬೇಕಾದ್ರೆ ರೈತರು ಹಿಡಿದ್ರೆ ಆತ ನಿಮ್ಗೆ ರೈತರ ಸಲಕ್ಕೆ ಒಂದು ನಾಳೆ ಸಾಲ ಮನ್ನಾ ಆಕತಿ, ಬೆಳೆ ಹಾನಿ ಸಿಗಂಗಿಲ್ಲ, ನುಕ್ಸಾನ್ ಆಕತಿ. ನಾಳೆ ನಮ್ಗೆ ಸಾಲ ಮನ್ನಾ ಆಕತ್ತಂತ ಸಾಲ ತೊಗೊಂಡಿರ್ತಾರೆ. ಯಾರು ನಾವು ಸಾಲ ಹರಿಬೇಕು ಅಂತ ತುಂಬಿ ಹರಿಬೇಕಂತ ಸಾಲ ತಗೊಂಡಿಲ್ಲ. ಇದು ತಲೆ ಇಟ್ಕೋರಿ ಬೇಕಾದವ್ರು ಅದ್ರು ಸಾಲ ತೊಗೋಬೇಕಾರೆ ಸಾಲ ಮನ್ನಾ ಆಗಲ್ಲ ಅಂತ ತೊಗೋತಾರೆ ಗೌರ್ಮೆಂಟ್ ಬ್ಯಾಂಕ್ನಾಗ. ಸಾಲ ತುಂಬಿ ಹರಿದು ನಾವು ಮತ್ತೆ ಸಾಲ ತೊಗೋಬೇಕಂತ ತಗೊಂಡಿಲ್ಲ. ಇದೊಂದು ನೆನಪಿಟ್ಟು ಬೇಕಾದಲ್ಲಿ ಆದರೂ ನಮ್ಮ ಓದಿಗೆ ಮತ್ತು ನಾವು ಮಾಡೋ ಕೆಲಸಕ್ಕೆ ಏನಾದರೂ ಸಂಬಂಧ ಇದೆಯಾ ಸರ್? ಈಗ ಓದ್ ಬೇಕೇ ಬೇಕು ಸರ್. ಓದಿಲ್ಲ ಅಂದರೆ ನಡೀತದ, ಬಟ್ ಟೆಕ್ನಿಕಲಿ ಸ್ವಲ್ಪ ವೀಕ್ ಆಗ್ತವೆ. ಓದ್ ಬೇಕೇ ಬೇಕು. ಓಕೆ, ನಾನು ಇವತ್ತು ಡಿಗ್ರಿ ಗ್ರ್ಯಾಜುಯೇಟ್ ಅಂದು ನಾನು ಬರೀ ಜಾಬನ್ನೇ ಹುಡ್ಕೊಂತ ಹೋದ್ರೆ ಆಗಲ್ಲ. ಓದದೇ ಇರೋರು ಜೀವನ ಕಟ್ಕೊಂಡಿದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ಮ್ಯಾಕ್ಸಿಮಮ್ ಓದ್ ಬೇಕೇ ಬೇಕು. ಅಲ್ಲ ಈಗ ಏನಾಗ್ಬಿಟ್ಟಿದೆ ಸರ್, ಏನು ಓದಿದ್ರು ಕೆಲಸ ಇಲ್ದಂಗೆ ಆಗೋಯ್ತಾರೆ ಸರ್.
ನಿರುದ್ಯೋಗ ಈಗ ಅಷ್ಟೊತ್ತಿಗೆ ಒಂದು 27-28 ವರ್ಷ ಈಗ ಇರುತ್ತೆ. ನೀವು ಏನು ಮಾಡ್ತಾ ಇದ್ದಾರೆ ಇವಾಗ? ಯಾವ್ದು ಜಾಬಲ್ಲಿ ಇದ್ದೀರಾ? ಇಲ್ಲ ಗೌರ್ಮೆಂಟ್ ರೋಡಲ್ಲಿ ಇದ್ದೀರಾ? ಇಲ್ಲ ಏನು ಮಾಡ್ತಾ ಇದ್ದಾರೆ ಈಗ? ರೀಲಿಂಗ್ಸ್ ಚಾನಲ್. ಹೌದಾ? ಹ್ಞೂ ಕೆಲಸ ತಾನೇ ಅದು. ಹ್ಞೂ ಮತ್ತೆ ಎಲ್ಲರಿಗೂ ಗೌರ್ಮೆಂಟ್ ಜಾಬೇ ಬೇಕಂದ್ರೆ ಏನಾದ್ರು ಕ್ರಿಯೇಟ್ ಮಾಡ್ಕೋಬೇಕು, ಕೆಲಸ ನಾವೇ ಮಾಡ್ಕೋಬೇಕು. ಹುಡುಕ್ಬೇಕು. ಹಾಂ ಆ ಜಾಣ್ತನನ್ನ ನಿಮ್ಮ ಬಿಸ್ನೆಸ್ ಅದಕ್ಕೆ ಓದಬೇಕು, ಹಾಂ ಸ್ವಲ್ಪ ಎಜುಕೇಶನ್ ಇರಲೇಬೇಕು ಅದಕ್ಕೆ. ಹಾಂ ಓಕೆ. ಓದಿದ ತಪ್ಪಲ್ಲ, ಎಲ್ಲ ತಪ್ಪುಗಳನ್ನ ಅದ್ರ ಮೇಲೆ ಹಾಕಬಾರ್ದು ಅಂತ. ಹಾಂ ವಿದ್ಯೆ ಕೊಟ್ಟಿದ್ದಾರೆ, ಕಲ್ತಿದ್ದೀವಿ, ಜಗತ್ತನ್ನು ನೋಡೋ ಪರಿ ಬೇರೆ ಆಗಿದೆ. ಹಾಂ ಓಕೆ. ಹಾಂ ಈಗ ಇದನ್ನ ಇಷ್ಟು ಶುರು ಮಾಡಿದ್ರಲ್ಲ, ಈ ಭತ್ತ ಕೆಲವೊಬ್ಬರಿಗೆ ಬರುತ್ತೆ ಇದನ್ನ ದೊಡ್ಡದು ಮಾಡೋಣ ಅಂತ, ಹಂಗೇನಾದ್ರೂ ಇದೆಯಾ ನಿಮಗೆ? ಪ್ಲಾನ್ ಇದೆ ಸರ್, ಹಾಂ ಬಟ್ ಇದೇ ಸರ್ಕಲಲ್ಲೇ ಜಾಗ ಸರ್ಚ್ ಮಾಡ್ತಾ ಇದ್ದಾರೆ. ಅವಾಗ ನೀವು ಹೇಳಿದ್ದು ಇದು ಬೇರೆ ಆಗುತ್ತಲ್ಲ, ಮತ್ತೆ ಗ್ರಾಹಕರಿಗೆ 20 ರೂಪಾಯಿ ತಲುಪ್ಸೋಕ್ಕಾಗಲ್ಲ, ಅವಾಗ ಏನು ಪ್ಲಾನ್ ಮಾಡ್ತೀರಿ? ಇಲ್ಲ, ಅಂಗಡಿ ದೊಡ್ಡದಾಗ್ಬೋದು, ಹಾಂ ಬಟ್ ಮ್ಯಾನ್ ಪವರ್ ಜಾಸ್ತಿ ಆಗಲ್ಲ, ಆಗಲ್ಲ, ನಾವೇ ಮೇಂಟೈನ್ ಮಾಡ್ಕೊಂತೀವಿ. ಇಬ್ಬರೇ ಅಲ್ಲಿನ? ಹೌದು. ಅಲ್ಲಿ ಏನಾಗುತ್ತೆ, ಇಲ್ಲಿ 100 ಜನ ಕಸ್ಟಮರ್ ಬರ್ತಾರ ಅಂದ್ರೆ ಹಾಂ ಅಲ್ಲಿ 200 ಜನ ಆಗ್ತಾರೆ. ಹಾಂ 200 ಜನ ಅಂತಂದ್ರೆ ಮತ್ತೆ 200 ರೂಪಾಯಿ ಲಾಭ ಜಾಸ್ತಿ ಆಗುತ್ತೆ. ಹಾಂ. ಒಂದು ಇಬ್ಬರು ಲೇಬರ್ ಎಕ್ಸ್ಟ್ರಾ ತಗೊಂಡ್ರೆ ಮೇಂಟೈನ್ ಅದೇ ರೇಟಲ್ಲೇ ಮೇಂಟೈನ್ ಆಗುತ್ತೆ. ಓ, ಇಲ್ಲಿ 1 ರೂಪಾಯಿ ಈಗ extra ಆಗುತ್ತೆ? ಇದು ಜಾಗ ಚಿಕ್ಕತಿರೋದ್ರಿಂದ ಪ್ರಾಡಕ್ಟ್ ಬರೀ 4 ಮಾಡೋದು ನಾವು. ಸ್ವಲ್ಪ ಜಾಗ ದೊಡ್ಡದಾದ್ರೆ ಡಬಲ್ ಆಗ್ತವೆ ಪ್ರಾಡಕ್ಟ್, ಕಸ್ಟಮರ್ ಜಾಸ್ತಿ ಆಗ್ತಾರೆ. ಓಕೆ. ಈಗ ಪೂರಿ ತಿನ್ನೋ ಕಸ್ಟಮರ್ ಇರ್ತಾರೆ, ಅವ್ರು ನಮ್ಮ ಹತ್ರ ಬರಲ್ಲ. ನಾನು ಪೂರಿನ ಮೇಂಟೈನ್ ಮಾಡಿದ್ರೆ ಆ ಜನನೂ ಪ್ಲಸ್ ಆಗುತ್ತೆ. ಅದರಲ್ಲಿ 100 ರೂಪಾಯಿ ಜಾಸ್ತಿ ಬಂತು ಅಂದ್ರೆ ಆ 100 ರೂಪಾಯಿನ ನಾನು ಎಕ್ಸ್ಟ್ರಾ ಲೇಬರ್ ತಗೊಂಡ್ರೆ ಅದು ಮೇಂಟೈನ್ ಆಗುತ್ತೆ. ಬಟ್ ಏನು ಮಾಡಿದ್ರು 1 ರೂಪಾಯಿ ಲೆಕ್ಕಾಚಾರ ನಿಮ್ದು? ಹೌದೌದು, 1 ರೂಪಾಯಿ. ಅದೇ 1 ರೂಪಾಯಿ ಸರ್, 100 ರೂಪಾಯಿ ಆಗೋದು. ಇವತ್ತು 100 ರೂಪಾಯಿ, ನಾಳೆ ಆಗೋದಿಲ್ಲ, 200 ಆಗಲ್ಲ ಅದು. ಸೂಪರ್ ನೀವು. ಹಾಂ ಅಗದಿ ಸರಳ ಸೂತ್ರ. ಹಾಂ ಆಮೇಲೆ ಇಲ್ಲಿ ಕಾಲೇಜ್ ಇದಾವೆ ಸರ್. ಹಾಂ 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 ಕಾಲೇಜ್ ಅದಾವ. ಕಾಲೇಜ್ ಹುಡುಗರಿಗೆ ಹಾಂ ಅಮೌಂಟ್ ಕಡಿಮೆ ಇರುತ್ತೆ, ಹಾಂ ಅವ್ರಿಗೆ 20 ರೂಪಾಯಿದಲ್ಲಿ ನಾಷ್ಟ ಬೇಕು. ಹಾಂ 2 ಕಾಲೇಜ್ ಇದಾವೆ, ಹಾಂ ಅವರೆಲ್ಲ ಆಲ್ಮೋಸ್ಟ್ ಸ್ಟೂಡೆಂಟ್. ಈಗ ಎಕ್ಸಾಮ್ ಮೊನ್ನೆ ಲಾಸ್ಟ್ ವೀಕ್ ಮುಗಿದಿದೆ. ಹಾಂ ಇಲ್ಲ ಅಂದಿದ್ರೆ ನೀವು ನಿಂತ್ಕೊಂಡು ಮಾತಾಡಕ್ ಆಗ್ತಾ ಇರಲಿಲ್ಲ, ಹಾಂ ಒಂದು 5 ನಿಮಿಷನೇ ಇರೋಕೆ ಆಗ್ತಾ ಇರಲಿಲ್ಲ. ಹಾಂ ಇವಾಗ ರಜೆ ಇದೆ, ಕಾಲೇಜ್ ಎಕ್ಸಾಮ್ ಮುಗಿದ್ಮೇಲೆ ರಜೆ ಕೊಟ್ಟಿದ್ದಾರೆ. ಹಾಂ ಓಕೆ. ಅಂದರೆ ಮೊದಲು ಆ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡ್ಬೇಕು ಅಂತೀರಿ ಅಲ್ವಾ? ನಾನಾದರೆ ಎಷ್ಟು ಖರ್ಚು ಮಾಡ್ತಿದ್ದೆ, ಬೇರೆಯವ್ರಾದ್ರೆ ಎಷ್ಟು ಮಾಡ್ತಾರೆ. ನಿಮಗೂ ಕಾಲೇಜಿನ ದಿನಗಳ ನೆನಪು? ಹೌದು. ಹಾಂ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ 5 ರೂಪಾಯಿ ಇತ್ತು ಇಡ್ಲಿ, 5 ರೂಪಾಯಿ ಇತ್ತು. ಖಾಲಿ ದೋಸೆ 7 ರೂಪಾಯಿ. ಹಾಂ ಅದ ಒಂದು ಅನ್ನ ಸಾಂಬಾರು 5-6 ರೂಪಾಯಿ ಇತ್ತು. ಹಾಂ 2005 ಹೇಳ್ತಾರೆ, ನಾನು 19 ವರ್ಷದ ಹಿಂದೆ. ಹಾಂ ಓಕೆ, ಅದೇ ದೊಡ್ಡದು. ಹೌದು, ಅವಾಗ ಅದೇ ದೊಡ್ಡದು. ಹಾಂ ಹಾಂ ನಿಜ ನಿಜ. ಇಲ್ಲೇನ ಪಾರ್ಸಲ್ ರೀ? ಸಾಂಬಾರು ಹಾಕ್ರಿ ಇದಕ್ಕೆ. ಅಣ್ಣ ಎಷ್ಟು ವಡ? 10 ವಡ ಪಾರ್ಸಲ್ ರೀ ಸರ್. ಒಂಚೂರು ನೋಡಿ ಚೇಂಜ್ ಇದ್ರೆ ಕೊಡಿ ಸರ್, ಫುಲ್ ಗ್ಲೋ ಆಗಿದೆ ನೋಡಿ ಇದ್ರೆ. ಹೌದಾ, ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ತಗೋಣ. ಖರೆ ಖರೆ. ಅವರು ಅದನ್ನು ಕಷ್ಟಪಟ್ಟು ದುಡಿದು ಹರಿಬೇಕಂತ ಸಾಲ ತಗೊಳ್ಳೋದಿಲ್ಲ. ನಾ ಸಿದ್ದರಾಮಯ್ಯ ಸರ್ಕಾರ ಐತಿ, ಸಾಲ ಮನ್ನಾ ಆಕೈತಿ. ನಾಳೆ ಮೋದಿ ಬರ್ತಾನೆ, ಯಡಿಯೂರಪ್ಪ ಬರ್ತಾನೆ, ನಾವು ಬರ್ತಾನೆ, ಸಾಲ ಮನ್ನಾ ಮಾಡ್ತಾರೆ. ಇನ್ನು ತಲೆಗೆ ಇಟ್ಕೊಂಡು ಸಾಲ ಮಾಡ್ತಾರೆ. ಗೌರ್ಮೆಂಟ್ ಬ್ಯಾಂಕ್ನಾಗ ಸಾಲ ಮಾಡೋದು ತುಂಬಕ್ಕಾಗೋದಿಲ್ಲ. ಅವ್ರು ಮನ್ನಾ ಮಾಡಲಿಲ್ಲ ಅಂದ್ರೆ ಇವ್ರು ತುಂಬಕ್ಕಾಗೋದಿಲ್ಲ. ಅವ್ರು ಮನೆ ಮಟ್ಟ ಹೋಗಿ ಬ್ಯಾಂಕ್ ಹಾಕೊಂಡಿರ್ತಾರೆ. ಬ್ಯಾಂಕು ದಿವಾಳಿ ಅಕ್ಕ. ಮತ್ತು ಹಿಂಗಾಗೆ ಮತ್ತು ಇಂಡಿಯಾ ಹಾಳಾಗೋದು ಅದೊಂದೇ ಕಾರಣ. ನಾ ಸರಿಯಾಗಿ ನಡೆಯಕ್ಕೆ ಇರಲಿಲ್ಲ ಅಂದ್ರೆ ಈ ಜಗತ್ತು ಹಾಳಾಕತಿ. ಒಬ್ಬ ಸುಧಾರಿಸಿದ್ರೆ ಒಂದು ಓಣಿ ಸುಧಾರಿಸೈತಿ. ಒಬ್ಬ ಸುಧಾರಿಸಿದಂದ್ರೆ ಆ ಓಣ್ಯಾಗ 10 ಮಂದಿ 10 ಮಂದಿ ಕೆಟ್ಟವ್ರು ಇದ್ರೆ ಒಬ್ಬ ಸುಧಾರಿಸಿದ್ರೆ ನಡೆಯಂಗಿಲ್ಲ ಅಲ್ಲಿ. ಹಂಗಾಗಿ ಹಾಳಾಗತ್ತೆ ಅಷ್ಟೇ. ನಡ್ಕೋದ್ರೆ ನಮ್ಮ ಕೈ ಇರ್ತೈತಿ. ನಾವು ಸರಿಯಾಗಿರ್ಲಿಲ್ಲ ಅಂದ್ರೆ ಭಾಳ ಅದ್ಭುತ, ಭಾಳ ಅದ್ಭುತ. ಖುಷಿ ಆಯ್ತು ನಿಮ್ಮದು ಭೇಟಿಯಾಗಿ. ಇನ್ನೊಂದು ಸಲ ಹೇಳ್ಬಿಡ್ರಿ ನಿಮ್ಮ ಹೆಸರೇನ? ಈಶ್ವರ್ ಈರಪ್ಪ ಬೆಳವಡಿ. ಈಶ್ವರ್ ಈರಪ್ಪ ಬೆಳವಾಡಿ. ಎಲ್ಲಿರ್ತೀರಿ? ನಿಮ್ಮ ಅಡ್ರೆಸ್ ಹೇಳ್ರಿ. ಇಲ್ಲಿ ಹಾವೇರಿ ಪೇಟೆ ಮೇದರವಾಣಿ 6ನೇ ವಾರ್ಡ್. ಹಾವೇರಿ ಪೇಟೆ. ಹಾಂ ಹಾವೇರಿ ಪೇಟೆ ಮೇದರವಾಣಿ, ಮೇದರವಾಣಿ, ಧಾರವಾಡ. ಧಾರವಾಡ. ದಯವಿಟ್ಟು ಎಲ್ಲರೂ ಹೋಗಿ ಇಲ್ಲಿ ಖರೀದಿ ಮಾಡಿರಿ. ಬೆಳ್ಳುಳ್ಳಿ ಅಲ್ಲ ಹೌದಲ್ಲ,
ಮಸ್ತ್ ಸಿಗುತ್ತಾ ಮನುಷ್ಯನ ಮಸ್ತ್ ಭಗವಂತ ಅದಾನ, ಅದಕ್ಕೆಲ್ಲ ನಾವು ಮಾಡಂತ ಇದು ಮಾಡಂಗಿಲ್ಲ. ಅವ್ನ ಮ್ಯಾಗ ನಾವು ಆಟ ಆಡಿಸ್ತಾನೆ, ಹೆಂಗೆ ಆಟ ಆಡಿಸ್ಬೇಕು ಅವ್ನ ಕೈಯಾಗ, ನಮ್ಮ ಕೈಯಾಗ ಏನಿಲ್ಲ. ನಾವು ಸುಳ್ಳು ಮಾತಾಡೋದು ಇವೆಲ್ಲ ಮಾಡ್ತಿರ್ತಲ್ಲ, ನಾವು ಹೆಂಗೆ ನಡ್ಕೊತ ಶ್ರಮ ಮಾಡ್ತಲ್ಲ ಹಂಗೆ ನಾವು ಕಳಿಸ್ತಾರೆ. ಶುದ್ಧವಾಗಿ ಅಲ್ಲಿ ನಾವು ವ್ಯಾಪಾರ ಮಾಡೋರಿಗೆ ಗಿರಾಕಿಗೆ ಒಯ್ರು ಅನ್ನೋಂಗಿಲ್ಲ. ಹಾಂ ವೈರ್ ಅನ್ನಂಗಿಲ್ಲ. ವೈರ್ ಅನ್ನಂಗಿಲ್ಲ, ಅವರ ಬಂದು ಒಯ್ಬೇಕು ಆ ಟೈಪ್ ಅಲ್ಲಿ ನಾವು ಗಿರಾಕಿಯಿಂದ ಹಿಡ್ಕೊಂಡು ವೈರ್ ಅಂತ ತರಂಗಿಲ್ಲ. ಅವ್ರಿಗೆ ಗೊತ್ತಿರ್ತೈತೆ ಅವ್ರಿಗೆ, ದಿವಸ ಬರ್ತಿರ್ತಾರೆ ಹೋಗಿರ್ತಾವ್ರು. ನಮ್ಮ ಅಂತ್ಯಕ್ಕೆ ಹೆಂಗೆ ಪಾರ್ಟಿ ಇರ್ತೈತಿ, ಇಲ್ಲೇ ಒಯ್ಬೇಕು ಇಲ್ಲೇ ಮಾಡ್ಬೇಕು ಅನ್ನೋದು ಇರ್ತೈತಿ. ₹1 ಹೆಚ್ಚಿಗೆ ತೊಗೊಂಗಿಲ್ಲ. ಅವು ಏನು ರೀ ರೆಮ್ನೇಜ್ ರೇಟ್ ಇರ್ತೈತೆ ಆ ರೇಟ್ಲೆ ಕೆಲವು 10 ರಿಂದ ₹20 ಅಷ್ಟೆಲ್ಲ ಆಗಿರ್ಬೇಕು. 50-100 ಗಂಟೆ ಸಿಗಂಗಿಲ್ಲ. ಚೆಂಗಿಲ್ಲ. ತುಟ್ಟಾಗೈತೆ ರೀ ಬೆಳ್ಳುಳ್ಳಿ. ಹಾಂ ಈಗ ಜವಾರಿ ಬೆಳ್ಳುಳ್ಳಿ 25,000 ಐತಿ. ಹಾಂ ಹೈಬ್ರಿಡ್ ಬೆಳ್ಳುಳ್ಳಿ 20,000 ಆಗೈತಿ. ಮಹಾರಾಷ್ಟ್ರ ಬೆಳ್ಳುಳ್ಳಿ ₹200 kg ನಾವು ಖರೀದಿ ಮಾಡ್ಬೇಕು. ಹೆಂಗೆ ಮಾರ್ಬೇಕು ರೀ? ₹50 ಪರ್ಲನ್ನು ತೊಗೊಂಡಿಲ್ಲ ಗಿರಾಕಿ ಬಿಟ್ಟು ಬಿಡಾತಾರೆ. ವ್ಯಾಪಾರ ಡೌನ ಅಂದರೆ ಸ್ವಲ್ಪ ಸಸ್ತಾ ಇದ್ದಾಗ ಗಿರಾಕಿ ಸೇಲ್ ಆಕತ್ತೆ. ಈಗ ತುಟ್ಟಿದ್ದಾಗ ಸ್ವಲ್ಪ ಸೇಲ್ ಕಡಿಮೆ ಆಗೋದು. ಒಟ್ಟು ಗಿರಾಕಿ ಏನು ಮಾಡಂಗಿಲ್ಲ. ಭಾಳ ಕರೆಕ್ಟ್. ಥ್ಯಾಂಕ್ ಯು. ನಾಷ್ಟ ಮಾಡಿರಿ. ಆಯ್ತು ಆಯ್ತು, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ, ಖುಷಿ ಆಯ್ತು. ಥ್ಯಾಂಕ್ ಯು. ಇದೇನಿದೆ ಬಾಟ್ಲು? ಸರಿಯವ್ರಿ ಹಾಂ ಸರಿಯವ್ರು ನೆನಪದ ಹೊಡೋದು ಸರಿ ನೆನಪದಾಗಿದೆ ನೋಡಿದ. ಹಾಂ ಅಲ್ರಿ ತಂಬ ಹಾಕೋದು ಪೀಕ್ ಹಾಕ್ರಿ ಸಾತ್ರಿ ಹೆಂಗೆ ಮಾಡೋರು. ಹಾಂ ಈಗ ತಂಬ ಹಾಕೊಂತೀರಿ ನೀವು, ಹಾಂ ಅಂಗಡಿ ಹೋಗೋದ್ರೆ ಸಾಯ್ತೀವಿ. ಪೀಕ್ ಹಾಕ್ರಿ ಏನು ಮಾಡೋದು, ಹಾಂ ನೀರು ಏನು ಮಾಡೋದು, ಜೀವ ಉಳಿಸ್ತೈತೆ. ಹಾಂ ಹಾಂ ನಾನು ಕರಿ ಅಂತಿರಲ್ಲ ಕರೆ ಭಾರಿ ಆಯ್ತು ಭಾರಿ ಆಯ್ತು. ಭಾರಿ ಆಯ್ತು ನಾಟಕ. ಹಾಂ ಇಲ್ಲ ರೀ ಇಲ್ಲಿ ಕಾಂತದಿಲ್ಲ ಜೀವ, ಏನು ಮಾಡೋದು ಜೀವನ ಹೌದಾ? ಕಾಂತದಿಲ್ರಿ ಹಾಂ ಹಾಂ ಪೇಪರ್ ಆಯ್ಯದ. ಹ್ಞೂ ಪೇಪರ್ ಮಾಡೋದು, 500 ಚಾಪ್ಸೋದು ಹಾಂ ಮಾಡಿ ಮಾಡ್ಬೋದು. ಬರಬಲ್ಲ ಎಷ್ಟು ಅಡಿಗೆ ತುಂಬ್ತಾರೆ ಎಲ್ಲ ಹಳೆ ಅಡಿಗೆ. ಹಾಂ ಹಳೆ ರೀ ಕಟ್ ಮಾಡಿದ್ದವು ಹಳೇರಿಲ್ಲ. ನಿಮ್ಮ ವಿಡಿಯೋಗಳು ನೋಡಿಕೊಂಡು ಇನ್ಯಾರೋ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಇಂಥ ಒಂದಿಷ್ಟು ಏನು ಅರ್ಥ ಆಗ್ಬಿಟ್ರೆ ಈಸಿ ಆಗುತ್ತೆ ಅಲ್ವಾ? ಯಾರೂ ಹೇಳೋದಿಲ್ಲ ಅವನ್ನ. ಪಲಾವ್ ಪ್ಲೇಟ್ ಕೊಡಮ್ಮ. ಹಾಗಾಗಿ ಭಾಳ ಅದ್ಭುತವಾದ ಮಾತನ್ನು ಹೇಳಿದ್ದೀರಿ ನೀವು. ಆಮೇಲೆ ಆ ಪ್ಲಾಸ್ಟಿಕ್ ಬಿಟ್ಟರೆ ಇದು ಬಟ್ಟೆ ಹಾಕಿದ್ರೆ ಆಗಲ್ವಾ ಸರ್? ಬಟ್ಟೆ ಆಗುತ್ತೆ ಸರ್. ಹಾಂ ಬಟ್ಟೆ ಹಾಕಿದ್ರೆ ಏನಾಗುತ್ತೆ, ಹಾಂ ಅದನ್ನ ಬೆಂದ ಮೇಲೆ ಹಾ. ಈ ಹಾಟ್ ಬಾಕ್ಸ್ ತೆಗಿಬೇಕಂದ್ರೆ ಹಾ. ಓಪನ್ ಆಗಿ ಇಡಬೇಕು. ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಒಂದೊಂದಾಗಿ ತೆಗಿಬೇಕು. ಆಮೇಲೆ ಇಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ. ಇಡ್ಲಿನ ನಮಗೆ ಬೇಗ ತೆಗಿಯೋಕ್ಕಾಗಲ್ಲ, ಒಂದೊಂದೇ ತೆಗಿಬೇಕು. ಇದಾದ್ರೆ ಏನಾಗುತ್ತೆ, ಸಡನ್ಲಿ ಒಂದೇ ಸಲಿಗೆ 10 ಇಡ್ಲಿ ತೆಗಿತೀನಿ ಆಚೆಗೆ. ಆಮೇಲೆ ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಇದರಲ್ಲಿ ಬಂದ್ಬಿಡುತ್ತೆ. ಪ್ಲಾಸ್ಟಿಕ್ ಒಳ್ಳೇದಲ್ಲ, ಬಳಸಬಾರ್ದು ಅಂತಾರೆ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಹಂಗಾಗಿ ಏನಾದರೂ ಸಾಧ್ಯತೆಗಳಿದ್ರೆ ನಮ್ಮದೊಂದು ವಿನಂತಿ, ಬಟ್ಟೆ ಬಳಸಿ. ನೀವು ಹೇಳ್ದಂಗೆ ಗೊತ್ತು, ಕ್ರೌಡ್ ಮೇಂಟೈನ್ ಬಿಡೋಕ್ಕಾಗಲ್ಲ ಅಂತ. ಸರ್ ಇದು ಬಟರ್ ಪೇಪರ್ ಅಂತ, ಅದು FSS ಆಯಿಲಿಂದ ಸರ್ಟಿಫೈಡ್ ಆಗಿದೆ. ಇವು ಬಳಸ್ಬೋದು ಅಂತ. ಬಳಸ್ಬೋದು. ಓಕೆ. ಆಗಲ್ಲ. ಏನಾಗಲ್ಲ ಸರ್. ಅಲ್ಲ, ನೋಡೋದ್ರಿಗೆ ಇವೆಲ್ಲ ಗೊತ್ತಿರಲ್ವಲ್ಲ ಸರ್? ಅವ್ರದ್ದು ಒಂದೇ ಒಂದು ಪ್ಲಾಸ್ಟಿಕ್ ಹಾಕ್ತಾರೆ, ನೀವು ಹೇಳೋಕ್ಕಾಗಲ್ವೇನ್ರಿ? ಕೇಳಿದವ್ರಿಗೆ ಹೇಳ್ತೀವಿ ಸರ್ ನಾವು, ಪ್ಲಾಸ್ಟಿಕ್ ಹಾಕ್ತಿದ್ರಲ್ಲ ಅಂತ. ಹೌದು ಅಂತ ಹೇಳ್ತೀವಿ, ಅದಕ್ಕೆ ಮತ್ತೆ ರೀಸನ್ ಹೇಳ್ತೀವಿ. ಆಯಿಲ್ ಯಾವ್ದು ಬಳಸ್ತೀರಿ ಸರ್? ನಮ್ಮದು ಮೋದಿ ಕೇರ್ದು ಬರುತ್ತೆ. ಹೌದಾ? ಪರ್ ಲೀಟ್ರ್ 180 ಬರುತ್ತೆ ಅದು. ಓಹೋ, ಹೌದಾ? ಓಕೆ. ನಮ್ಮದು ಮೋದಿ ಕೇರ್ DPನೇ ಇದೆ, ಧಾರವಾಡ ಸಿಟಿಯಲ್ಲಿ. ಹೌದಾ? ಹಾಂ. ಅದು ಇದು ಎರಡು ಮಾಡ್ತೀರಿ ಸರ್? ರಜಾ ಏನಾದರೂ ಇದೆಯಾ ಯಾವ ಥರ ನಿಮ್ದು? ಸರ್ ಎವ್ರಿ ಸಂಡೇ. ಸಂಡೇ ಮಾತ್ರ? ಹಾಂ. ಆಮೇಲೆ ಮಧ್ಯಾಹ್ನ ಊಟ ಇದೆಯಾ? ಇಲ್ಲ ಸರ್, ನಮ್ದು 12 ಗಂಟೆ ಕ್ಲೋಸ್. ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆ. ಅಲ್ಲಿವರೆಗೆ ಈ ಸೇವೆ ನಡೀತಾ ಇರುತ್ತೆ? 12ರಿಂದ 1 ಗಂಟೆ ಲಾಸ್ಟ್ ಸರ್. ಓಕೆ. ಹಾಗಾದ್ರೆ ನೀವೇನು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಿದ್ದೀರಿ ಅದಕ್ಕಿಂತ ತುಂಬ ಚೆನ್ನಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಹೌದು ಬದುಕ್ತಾ ಸರ್. ಇದ್ದೀರಿ. ಹೌದು ಸರ್. ಜೊತೆಗೆ 4 ಜನಕ್ಕೆ ಕೆಲಸಕ್ಕೆ ಕೊಟ್ಟಿರಿ. ಹೌದು ಸರ್. ಅದಕ್ಕಿಂತ ಭಾಳ ಮುಖ್ಯವಾಗಿ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಲ್ಯಾಂಡ್ ಮಾರ್ಕ್ ಇದೊಂದು ಅಡ್ರೆಸ್ ಹೇಳಿ ಸರ್. ಸರ್ ಇದು ಧಾರವಾಡ ಸಿಟಿ ಶಿವಾಜಿ ಸರ್ಕಲ್.
ಧಾರವಾಡ ಸಿಟಿ ಶಿವಾಜಿ ಸರ್ಕಲ್ ಸೌದತ್ತಿ ರೋಡ್ ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಸೌದತ್ತಿಗೆ ಏನು ಲೆಫ್ಟ್ ಟರ್ನ್ ಆಗುತ್ತಲ್ಲ ಕಾರ್ನರ್ಗೆ ಇರೋ ಜಾಗ ಇದು ಶಿವಾಜಿ ಸರ್ಕಲ್ ಮೇನು ವಿನಾಯಕ ಇಡ್ಲಿ ಸೆಂಟರ್. ಇಡ್ಲಿ ಸೆಂಟರ್. ಇಡ್ಲಿ ವಡಾ ಮತ್ತೇನೇನು ಸಿಗುತ್ತೆ ನಿಮ್ಗೆ? ಇಡ್ಲಿ ವಡ ರೈಸ್ ಬಾತು ಮಿರ್ಚಿ ಸಿಗುತ್ತೆ. ಮಿರ್ಚಿ ಸಿಗುತ್ತೆ. ಮಿರ್ಚಿ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಕ್ರೌಡ್ ಈಗ 8-8:30 ಮೇಲೆ ಸ್ಟಾರ್ಟ್ ಆಗುತ್ತಲ್ಲ ಅವ ಮಿರ್ಚಿ ಬಿಸಿ ಬಿಸಿ ಮಿರ್ಚಿ ಮಾಡ್ತೀನಿ. ಸೂಪರ್. ಅದು ಎಷ್ಟು? ಅದು 10 rupees ಈಚ್ ಒಂದು. ಹಾಂ ಹೌದು ಸರ್. ಓ ದೊಡ್ಡ ಮಿರ್ಚಿ ಅದು ಅಂದ್ರೆ. ಹೌದು ಸರ್. ಓಕೆ ಥ್ಯಾಂಕ್ ಯು ಸರ್. ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.